टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜೊತೆಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ. ನಿಜ, ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬಾಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನು ಸಾಧನೆ ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ DPR ಮಾಡಿದ ನಾನು, ಅಂದಾಜು ಪಟ್ಟಿ ಮಾಡಿಸಿದ ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ ಸಾಕು. ಗುದ್ದಲಿ ಪೂಜೆ ಉದ್ಘಾಟನೆ ಬೇಡ, ಗುದ್ದಲಿ ಪೂಜೆ ಮೊನ್ನೆ ಮಾಡಿದ್ರು. ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ. ಪಾಪ ಇವರು ಏನೋ ಮಾಡಿಬಿಡ್ತಾರೆ, ಮುಂದಕ್ಕೆ ನನಗೇನೋ ಆಗತ್ತೆ, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗು, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗು ಅಂದರೆ ಪಾಪ ಕೌನ್ಸಿಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸಿಲರ್ ಆಗೋ ಆಸೆನಲ್ಲಿ. ಈ ಕಡೆ ಎಲೆಕ್ಷನ್ನೂ ಇಲ್ಲ. ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು. 964 ಕಿಲೋಮೀಟ್ರು ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ತ್ಯಾಪೆ ಹಾಕೋ ಕೆಲಸಕ್ಕೆ ಇವ್ರು ಗುದ್ಲಿ ಪೂಜೆ ಮಾಡಿರೋದು RR ನಗರದಲ್ಲಿ. BL ಸರ್ಕಲಿಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳೆಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು. ಎಲ್ಲರೂ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಪಾಟ್ ಹೋಲ್ಸ್ ಗುಂಡಿ ಮುಚ್ಚೋದಕ್ಕೆ, ಪ್ಯಾಚ್ ವರ್ಕ್ ಮಾಡೋದಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ. ಪಾಪ ಅದನ್ನ ಕೆಲವರು ಫ್ಲೆಕ್ಸ್ ಕಟ್ಕೊಂತಾರೆ. ಅದು ಯಾವ ರೇಂಜಿಗೆ ಕಟ್ತಾರೆ ಅಂದರೆ, ಈ ಶೋಲೆ ಪಿಕ್ಚರಲ್ಲಿ ಸಿನಿಮಾ 70mm ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಕಡೆ ಗಬ್ಬರ್ ಸಿಂಗು, ಒಂದು ಕಡೆ ಅಮಿತಾಬ್ ಬಚ್ಚನ್ನು, ಒಂದು ಕಡೆ ಧರ್ಮೇಂದ್ರ, ಒಂದು ಕಡೆ ಹೇಮಾ ಮಾಲಿನಿ. ಶೋಲೆ 70mm ಆ ಥರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ. ಯಾವ ಥರ? ಶೋಲೆ ಪಿಕ್ಚರ್ ನೋಡಿದ್ದೀರಾ ನೀವು? ಈಗ RR ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ 70mm ಫ್ಲೆಕ್ಸು. ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಆ ಫ್ಲೆಕ್ಸ್ ನೋಡಿದಾಗ ನನಗೆ ಅನಿಸಿದ್ದು, ಒಬ್ಬರು ಗಬ್ಬರ್ ಸಿಂಗ್ ಥರನೇ ಇದ್ದಾರೆ, ಒಬ್ಬರು ಅಮಿತಾಬ್ ಬಚ್ಚನ್ ಥರನೇ ಇದ್ದಾರೆ, ಇನ್ನೊಬ್ಬರು ಹೇಮಾ ಮಾಲಿನಿ ಥರನೇ ಇದ್ದಾರೆ. ನಾನೇನು ಮಾಡಲಪ್ಪ, ನನ್ನನ್ನು ಆಹ್ವಾನ ಇಲ್ಲ. ನನ್ನ ಕ್ಷೇತ್ರದ ಕಾಮಗಾರಿ, ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷೆ ವಹಿಸಬೇಕಾಗಿರೋದು ಒಬ್ಬ ಶಾಸಕ. ಆದರೆ ಶಾಸಕ ಇಲ್ಲ. ಇಲ್ಲಿ ಈ 70mm ಪಿಕ್ಚರ್ ಓಡ್ತಾ ಇತ್ತು. ಏನು ಮಾಡೋಣ? ನನಗೆ ಕೇಳೋರು ಇಲ್ಲ, ಕರೆಯೋರು ಇಲ್ಲ. ತ್ಯಾಪೆ ಕೆಲಸಕ್ಕೆ ಫ್ಲೆಕ್ಸ್ಗಳು ಕಟ್ಟಿರೋದು ಇದು. ಇನ್ನೂ ಒಂದಷ್ಟು ಫ್ಲೆಕ್ಸ್ಗಳು ಐತೆ BL ರೋಡಲ್ಲಿ. ನೋಡ್ರಿ, BL ಸರ್ಕಲ್ ಇದೆಯಲ್ಲ, ನೀವು ಅಲ್ಲೂ ನೋಡ್ಬೋದು. ನೀವು ಅದನ್ನು ನೋಡಿದ್ರೆ ಮುನಿರತ್ನ ಹೇಳಿದ್ದೇನಾದ್ರು ಸುಳ್ಳು ಅನ್ನಂಗಿದ್ರೆ ಇವತ್ತು ನಿಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶೋಲೆದು ಫ್ಲೆಕ್ಸ್ಗಳು ಓಪನ್ ಮಾಡಿ, ಪೋಸ್ಟರ್ಗಳನ್ನ. 70mm ಅದು. ಇದು ಇವತ್ತು RR ನಗರದಲ್ಲಿ ಆಗ್ತಾ ಇರೋದು. ಟನಲ್ ವರ್ಕ್ ಬಗ್ಗೆ ಪಾಪ 9 ಕೋಟಿ DPR ಮಾಡೋಕ್ಕೆ. ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು DPRನ ಯಥಾವತ್ತು ಜೆರಾಕ್ಸ್ ಕೊಟ್ಬಿಟ್ಟವ್ರು 9 ಕೋಟಿ ತಿನ್ಬಿಟ್ಟು. ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಟನಲ್ ವರ್ಕ್ ಮಾಡೋದಕ್ಕೆ 4 ಜನನ ನೇಮಿಸಿದಾರಂತೆ. ಅಲ್ರಿ, RR ನಗರ ಆರ್ಚ್ ನಿಂತೋಗಿದೆ, ಹೊಸಕೆರಳ್ಳಿ ಆ ಬ್ರಿಡ್ಜ್ ನಿಂತೋಗಿದೆ, ಕೆಂಗುಂಟೆ ಬ್ರಿಡ್ಜ್ ನಿಂತೋಗಿದೆ, BDA ಕಾಂಪ್ಲೆಕ್ಸ್ ಬ್ರಿಡ್ಜ್ ನಿಂತೋಗಿದೆ, HMT ಬ್ರಿಡ್ಜ್ ನಿಂತೋಗಿದೆ, ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ. ನಿಂತೋಗಿರೋ ಕಡೆ ಗಮನ ಹರಿಸ್ರಿ ಅಂದರೆ ಟನಲ್ ಮಾಡ್ತಾರೆ. ಇವ್ರನ್ನ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ಇನ್ನು ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು 1 ಲಕ್ಷ ಕೋಟಿ. ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು.
ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ, ಇಲ್ಲಿ 1 ಲಕ್ಷ ಕೋಟಿ. ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವ್ರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು. ನೋಡೋಣ. ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ, ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ. ಸೂರ್ಯ ಚಂದ್ರ ಇರೋವ್ರಿಗೆ ಇದಾಗಲ್ಲ ಅಂತ ನಾನು ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ, ಪಾಪ ಮಾಡಲಿ.